ಹಲೋ ಡಿಯರ್ ಸ್ಟೂಡೆಂಟ್ಸ್, SSLC ಎಕ್ಸಾಮ್ 1ರಲ್ಲಿ ಅನುತ್ತೀರ್ಣರಾಗಿ ಎಕ್ಸಾಮ್ 2ಗೆ ಪ್ರಿಪ್ರೇಷನ್ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂತಹ ಒಂದು ದೃಷ್ಟಿಯಿಂದ ಈ ವಿಡಿಯೋಗಳನ್ನು ಮಾಡಲಾಗ್ತಾ ಇದೆ. ಅಂದರೆ ನಿಮಗೆ ಬರ್ತಕ್ಕಂತಹ ಎಕ್ಸಾಮ್ 2ದಲ್ಲಿ ಮಿನಿಮಮ್ 30ರಿಂದ 35 ಅಂಕಗಳನ್ನು ತೆಗೆದುಕೊಂಡು ನೀವೆಲ್ಲರೂ ಕೂಡ ಎಕ್ಸಾಮಲ್ಲಿ ಪಾಸ್ ಆಗಲಿ ಅಂತಕ್ಕಂತಹ ಒಂದು ಆಶಯವನ್ನು ನಾವು ಈ ಒಂದು ವಿಡಿಯೋದ ಮೂಲಕ ನಿಮಗೆ ಒಂದು ಹೆಲ್ಪ್ ಆಗಲಿ ಅಂತೇಳಿ ಮಾಡ್ತಾ ಇದ್ದೇವೆ. ಸೊ ವಿದ್ಯಾರ್ಥಿಗಳೇ, ತಪ್ಪದೆ ಇಲ್ಲಿ ಹೇಳ್ಕೊಡ್ತಕ್ಕಂತಹ ಒಂದಿಷ್ಟು ಮಾಹಿತಿ ಏನಿದೆಯೋ ಇದನ್ನು ಸರಿಯಾಗಿ ಕಲಿತ್ಕೊಳ್ತಾ ಹೋಗಿ. ನೋಡಿ, ಈ ವಿಡಿಯೋದಲ್ಲಿ ಪ್ರೊಫೈಲ್ ರೇಟಿಂಗಿಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡೋಣ. ಸುಮಾರು 3 ಅಂಕಗಳಿಗೆ ಈ ಒಂದು ಪ್ರಶ್ನೆ ನಿಮ್ಮ ಪರೀಕ್ಷೆಯಲ್ಲಿ ಬಂದಿರುತ್ತೆ. ಇಲ್ಲಿ ಒಂದು ಕ್ವಶನ್ ಇದೆ ನೋಡಿ, ನಿಮ್ಮ ಎಕ್ಸಾಮ್ 1ರಲ್ಲಿ ಬಂದಂತಹ ಪ್ರಶ್ನೆ ಇದಾಗಿದೆ. ಕ್ವಶನ್ ನಂಬರ್ 31ನಲ್ಲಿ ಈ ಒಂದು ಪ್ರೊಫೈಲ್ ರೇಟಿಂಗಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಾರೆ ವಿದ್ಯಾರ್ಥಿಗಳೇ. ಇದು ಎಲ್ಲರೂ ಕೂಡ 3ಕ್ಕೆ 3 ಅಂಕಗಳನ್ನು ತೆಗೆದುಕೊಳ್ಬಹುದಾಗಿರ್ತಕ್ಕಂತಹ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ಮಿಸ್ ಮಾಡದೇನೆ ಈ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಫಾಲೋ ಮಾಡಿ ನಿಮ್ಮ ಪರೀಕ್ಷೆಯಲ್ಲಿ. ನೋಡಿ, 7th ಮೇನಲ್ಲಿ ಈ ಪ್ರಶ್ನೆ ಕೇಳಿರ್ತಾರೆ. ಈ ರೀತಿ ಗಿವನ್ ಬಿಲೋ ಈಸ್ ಎ ಪ್ರೊಫೈಲ್ ಆಫ್ ಮಿಸ್ಟರ್ ವಿನಯ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತೇಳಿ ನಿಮ್ಮ ಪರೀಕ್ಷೆ 1ರಲ್ಲಿ ಇದನ್ನು ಕೇಳಿದ್ದಾರೆ. ಸೊ ಇದನ್ನು ಯಾವ ರೀತಿ ನೀವು ಬರಿಬೇಕಾಗಿತ್ತು ಅಥವಾ ಮುಂದೆ ಬರ್ತಕ್ಕಂತಹ ಪರೀಕ್ಷೆಯಲ್ಲೂ ಕೂಡ ಇದೇ ರೀತಿಯ ಒಂದು ಪ್ರೊಫೈಲ್ ಕೊಟ್ಟಾಗ ಯಾವ ರೀತಿ ಬರೆಯೋದು, ಮೊದಲನೇ ಟ್ರಿಕ್ಕನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಈ ಒಂದು ಪ್ರಶ್ನೆಯಲ್ಲೇ ನಿಮಗೆ ಮೊದಲನೇ ಸೆಂಟೆನ್ಸ್ ಸಿಗ್ತಾ ಇದೆ. ಇಲ್ಲಿ ನೋಡಿ, ಗಿವನ್ ಬಿಲೋ ಈಸ್ ಎ ಪ್ರೊಫೈಲ್ ಆಫ್ ಮಿಸ್ಟರ್ ವಿನಯ್ ಅಂತ ಇದೆ ಅಲ್ವಾ. ಇಲ್ಲಿ ಗಿವನ್ ಬಿಲೋ ಅಂತಕ್ಕಂಥದ್ದನ್ನು ಬಿಟ್ಬಿಡಿ, ದಿಸ್ ಅಂತಕ್ಕಂತಹದ್ದನ್ನು ಪ್ರನೌನನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಸೆಂಟೆನ್ಸ್ ನಿಮಗೆ ಕ್ರಿಯೇಟ್ ಆಗುತ್ತೆ. ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಮಿಸ್ಟರ್ ವಿನಯ್ ಅಂಥೇಳಿ ಇಲ್ಲೇನಿದೆ ಅಲ್ವಾ, ಆ್ಯಸ್ ಇಟ್ ಈಸ್ ಇದನ್ನೇ ಬರೀತೀರಾ. ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಮಿಸ್ಟರ್ ವಿನಯ್ ಅಂತೇಳಿ ಮೊದಲನೇ ಸೆಂಟೆನ್ಸ್ ನಿಮಗೆ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಸೊ ಅದನ್ನು ನೀವು ಇಲ್ಲಿ ಬರ್ಕೋಬಹುದು. ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಮಿಸ್ಟರ್ ವಿನಯ್ ಅಂತೇಳಿ. ಸೊ ಇದು ನಿಮ್ಮ ಫಸ್ಟ್ ಸೆಂಟೆನ್ಸ್ ಆಗುತ್ತೆ. ಫುಲ್ ಪಾಯಿಂಟ್ ಹಾಕೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ನೋಡಿ, ಪ್ಲೇಸ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮಿಸ್ಟರ್ ವಿನಯ್ ಹುಟ್ಟಿರ್ತಕ್ಕಂತಹ ಪ್ಲೇಸ್ ಯಾವುದು ಮತ್ತು ಅವನು ಹುಟ್ಟಿರ್ತಕ್ಕಂತಹ ಡೇಟ್ ಯಾವುದು ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಮಿಸ್ಟರ್ ವಿನಯ್ ಅಂತಕ್ಕಂಥದ್ದು ಒಬ್ಬ ಗಂಡು ಮಕ್ಕಳ ಹೆಸರಾಗಿದೆ. ಸೊ ನಾವೇನು ಮಾಡಬೇಕು ಅಂದರೆ, ಮೇಲ್ ಆಗಿರೋ ಕಾರಣ ನಾವು ಪ್ರನೌನ್ ಯಾವ್ದು ಯೂಸ್ ಮಾಡಬೇಕು ಅಂತಕ್ಕಂಥದ್ದು ಗಮನ ಇರಬೇಕು. ನೋಡಿ, ಇಲ್ಲಿ ನಾವು ಹಿಸ್ ಅಂತ ಯೂಸ್ ಮಾಡಬೇಕು ವಿದ್ಯಾರ್ಥಿಗಳೇ. ಇದು ನಿಮಗೆ ನೆನಪಿರಲಿ, ಗಂಡು ಮಕ್ಕಳ ಹೆಸರು ಕೊಟ್ಟಿರೋದ್ರಿಂದ. ಒಂದು ವೇಳೆ ಹೆಣ್ಣು ಮಕ್ಕಳ ಹೆಸರು ಕೊಟ್ಟಿದ್ರೆ ನಾವು ಹರ್ ಅಂತಕ್ಕಂತಹ ಒಂದು ಪ್ರನೌನನ್ನು ಯೂಸ್ ಮಾಡಬೇಕಾಗುತ್ತೆ. ಅದರ ಕಡೆ ನಿಮಗೆ ಗಮನ ಇರಲಿ. ಇಲ್ಲಿ ಮೊದಲನೇದಾಗಿ ನೋಡಿ, ಹಿಸ್ ಅಂತ ಬರ್ಕೊಳ್ತೇವೆ. ಈಗ ಪ್ಲೇಸ್ ಕೊಟ್ಟಿದ್ದಾರಲ್ವಾ, ಸಿಂಪಲ್ ಆಗಿ ಅದೇ ಒಂದು ವರ್ಡನ್ನು ಬರ್ಕೊಳ್ಳೋಣ. ಹಿಸ್ ಪ್ಲೇಸ್ ಆಫ್ ಬರ್ತ್. ನೋಡಿ, ಅಲ್ಲೇ ಕೊಟ್ಟಿರ್ತಾರೆ, ಸ್ಪೆಲ್ಲಿಂಗನ್ನು ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿದೆ ಅಲ್ವಾ, ಪ್ಲೇಸ್ ಆಫ್ ಬರ್ತ್, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲಿ ಹುಟ್ಟಿದ್ದಾನೆ? ಮಡಿಕೇರಿ ಅಲ್ವಾ. ಹಿಸ್ ಪ್ಲೇಸ್ ಆಫ್ ಬರ್ತ್. ನೋಡಿ, ಈಸ್ ಅಂತಕ್ಕಂಥದ್ದನ್ನು ಕೂಡ ನೀವು ಮರಿಬಾರ್ದು. ಇವೆರಡೂ ವರ್ಡ್ಸ್ ತುಂಬ ನಿಮಗೆ ಬಹಳ ಮುಖ್ಯ ಆಗ್ತವೆ, ಹಿಸ್ ಮತ್ತು ಈಸ್ ಅಂತಕ್ಕಂತಹವು. ಸೊ ಹುಟ್ಟಿರ್ತಕ್ಕಂಥದ್ದು ಮಡಿಕೇರಿ ಅಲ್ವಾ. ಸೊ ಸೆಕೆಂಡ್ ಸೆಂಟೆನ್ಸ್ ಮಡಿಕೇರಿ ಈ ರೀತಿ ಬರಿತೀವಿ. ಹಿಸ್ ಪ್ಲೇಸ್ ಆಫ್ ಬರ್ತ್ ಈಸ್ ಮಡಿಕೇರಿ. ಇನ್ನು ನೆಕ್ಸ್ಟ್ ನೋಡಿ, ಪ್ಲೇಸ್ ಆಯಿತು. ಈಗ ಡೇಟ್ ಆಫ್ ಬರ್ತನ್ನು ಇಲ್ಲಿ ಕೊಟ್ಟಿದ್ದಾರಲ್ವಾ. ಸೊ ಇದಕ್ಕೂ ಕೂಡ ನಾವು ಸೇಮ್ ಸ್ಟ್ರಕ್ಚರ್ನ ಯೂಸ್ ಮಾಡ್ತೇವೆ. ಹಿಸ್ ಅಂತ ಸ್ಟಾರ್ಟಿಂಗಲ್ಲಿ ಬರ್ಕೊಳ್ಳೋಣ. ಇಲ್ಲಿ ಡೇಟ್ ಕೊಟ್ಟಿರೋದ್ರಿಂದ ಡೇಟ್ ಅಂತ ಬರ್ಕೊಳ್ಳಿ. ಹಿಸ್ ಡೇಟ್ ಆಫ್ ಬರ್ತ್ ಆ್ಯಸ್ ಇಟ್ ಈಸ್ ಬರ್ಕೊಳ್ತೇವೆ. ಹಿಸ್ ಡೇಟ್ ಆಫ್ ಬರ್ತ್ ಈಸ್. ಇಲ್ಲೂ ಕೂಡ ಪ್ರನೌನ್ ಗಮನಿಸಿ ವಿದ್ಯಾರ್ಥಿಗಳೇ, ಹಿಸ್ ಮತ್ತು ಈಸ್ ಇವೆರಡನ್ನು ನೀವು ಸರಿಯಾಗಿ ಇಟ್ಕೊಂಡ್ರೆ ಅಲ್ಲಿರ್ತಕ್ಕಂತಹ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು, ಉಳಿದಿರ್ತಕ್ಕಂತಹ ಮಾಹಿತಿ ಅಲ್ಲೇ ಸಿಗುತ್ತೆ ನಿಮಗೆ. ಹಿಸ್ ಡೇಟ್ ಆಫ್ ಬರ್ತ್ ಈಸ್, ಡೇಟ್ ಕೊಟ್ಟಿರ್ತಾರಲ್ವಾ, ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, 12th November 1991. ಆ್ಯಸ್ ಇಟ್ ಈಸ್ ಬರೀರಿ, ಏನನ್ನೂ ಚೇಂಜ್ ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ. 12th November ಕೊಟ್ಟಿದ್ದಾರೆ ನೋಡಿ. ಸೊ ನವೆಂಬರ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ನವೆಂಬರ್ 1991. ಇಲ್ಲಿಗೆ ಥರ್ಡ್ ಸೆಂಟೆನ್ಸ್ ಕೂಡ ಮುಗಿಯುತ್ತೆ ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟ್ ನೋಡಿ, ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಕ್ವಾಲಿಫಿಕೇಷನ್ ಏನಿದೆ? BE ಅಂತ ಇದೆ ಅಲ್ವಾ. ಸೊ ಇಲ್ಲೂ ಕೂಡ ಸೇಮ್ ಸ್ಟ್ರಕ್ಚರ್ ವಿದ್ಯಾರ್ಥಿಗಳೇ. ನೋಡಿ, ಹೀಸ್ ಅಂತಕ್ಕಂತಹ ಪ್ರನೌನನ್ನು ಮತ್ತೆ ಬರೆದುಕೊಳ್ತೇವೆ. ಇಲ್ಲಿರೋ ಕ್ವಾಲಿಫಿಕೇಷನ್ ಇದೆ ಅಲ್ವಾ, ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ಬಟ್ ನೋಡಿ, ಈ ಒಂದು ಕ್ಯಾಪಿಟಲ್ ಲೆಟರ್ ಏನಿತ್ತೋ ಅದನ್ನು ಸ್ಮಾಲ್ ಲೆಟರಲ್ಲಿ ಬರೆದುಕೊಳ್ಬೇಕಾಗುತ್ತೆ. ಹಿಸ್ ಕ್ವಾಲಿಫಿಕೇಷನ್ ಅಂತ ಬರೆದುಕೊಳ್ಳಿ. ಹಿಸ್ ಕ್ವಾಲಿಫಿಕೇಷನ್ ಈಸ್ ಅಂತ ಮತ್ತೆ ಪ್ರನೌನ್ ಬರ್ಕೊಳ್ತೀರ ನೋಡಿ. ಈಸ್ ಮತ್ತು ಈಸ್ ಹೆಲ್ಪಿಂಗ್ ವರ್ಕ್ ಈಸ್ ಇದೆ.
ಇಲ್ಲಿರ್ತಕ್ಕಂತಹ ಬಿ ಯಾವ ರೀತಿ ಇದೆಯೋ ಕ್ಯಾಪಿಟಲ್ ಲೆಟರ್ ಅದೇ ರೀತಿ ಬರೀರಿ. ಈಗ ಈ ಒಂದು ಪಾಯಿಂಟ್ ಕೂಡ ಮುಕ್ತಾಯ ಆಗುತ್ತೆ. ಇನ್ನು ಪ್ರೊಫೆಷನ್ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ, ಇದಕ್ಕೂ ಕೂಡ ಅಷ್ಟೇನೆ ಪ್ರನೌನ್ ಹೀಸನ್ನು ಯೂಸ್ ಮಾಡ್ಕೊಳ್ಳಿ. ಹೀಸ್ ಅಂತ ಬರೆದುಕೊಂಡು ಪ್ರೊಫೆಷನ್ ಏನಿದೆಯೋ ಈ ಒಂದು ಪಿ ಅನ್ನು ಸ್ಮಾಲ್ ಲೆಟರ್ಲಿ ಬರೀರಿ. ಉಳಿದಿರ್ತಕ್ಕಂತಹ ಸ್ಪೆಲ್ಲಿಂಗನ್ನು ನೋಡಿಕೊಂಡೆ ಬರೀರಿ, ತಪ್ಪಾಗದ ಹಾಗೆ. ಹಿಸ್ ಪ್ರೊಫೆಷನ್ ಈಸ್ ಅಂತ ಬರೀತೀರಾ, ಹೆಲ್ಪಿಂಗ್ ವರ್ಬ್ ಈಸ್ ಯೂಸ್ ಮಾಡ್ಕೊಳ್ತೀರಾ, ಹೀಸ್ ಪ್ರನೌನ್ ಅನ್ನು ಕೂಡ ಯೂಸ್ ಮಾಡಿರ್ತೀರಾ. ಇಲ್ಲಿರ್ತಕ್ಕಂತಹ ವರ್ಡ್ಸ್ ಏನು ಕೊಟ್ಟಿದ್ರೋ ಅವುಗಳನ್ನೇ ಬರೀರಿ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರಿಂಗ್ ಬೆಸ್ಕಾಮ್ ಅಂತ ಕೊಟ್ಟಿದ್ದಾರಲ್ವಾ, ಸೊ ಅದನ್ನೇ ನೀವೇನು ಮಾಡಬೇಕು, ಈಸ್ ಆದಮೇಲೆ ಆ್ಯಸ್ ಇಟ್ ಈಸ್ ಬರೀರಿ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಇನ್ ಬೆಸ್ಕಾಮ್. ಸೊ ಇದು ನೆಕ್ಸ್ಟ್ ಸೆಂಟೆನ್ಸ್ ಆಯಿತು ವಿದ್ಯಾರ್ಥಿಗಳೇ. ಸಾರಿ ಕ್ಯಾಪಿಟಲ್ ಲೆಟರ್ಲಿ ಬರೀತೀರಾ. ಓಕೆ, ಕೊನೆಗೆ ಫುಲ್ ಪಾಯಿಂಟ್ ಹಾಕೋದನ್ನು ಕೂಡ ಮರಿಬೇಡಿ. ನೋಡಿ, ಇಲ್ಲಿ ಯಾವುದೇ ಪಾಯಿಂಟನ್ನು ತೆಗೆದುಕೊಂಡ್ರೂ ಕೂಡ ನೀವು ಒಂದು ಸೆಂಟೆನ್ಸ್ ಆದಮೇಲೆ ಫುಲ್ ಪಾಯಿಂಟ್ ಹಾಕೋದನ್ನು ಮರಿಬೇಡಿ. ಫುಲ್ ಪಾಯಿಂಟ್ ಹಾಕಿದ ತಕ್ಷಣವೇ ನೆಕ್ಸ್ಟ್ ವರ್ಡ್ ಏನಿರುತ್ತೋ ಅದನ್ನು ಕ್ಯಾಪಿಟಲ್ ಲೆಟರಲ್ಲಿ ಬರೆಯೋದನ್ನು ಕೂಡ ಮರಿಬೇಡಿ. ಸೊ ಈ ರೀತಿ ಬರೆದಿದ್ದೆ ಆದರೆ ನಿಮಗೆ ಖಂಡಿತ 3ಕ್ಕೆ 3 ಅಂಕಗಳು ಸಿಗ್ತವೆ ವಿದ್ಯಾರ್ಥಿಗಳೇ. ಇನ್ನು ಫ್ಯಾಮಿಲಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಫ್ಯಾಮಿಲಿ ಕೊಟ್ಟಾಗ ನೀವು ಯಾವ ರೀತಿ ಬರಿಬೋದು ಅಂದರೆ, ಹಿಸ್ ಫ್ಯಾಮಿಲಿ ಈಸ್ ಅಂತ ಬರೆಯೋದಕ್ಕಿಂತ ಹಿ ಈಸ್ ಈ ಒಂದು ವರ್ಡ್ಸನ್ನು ನೆನಪಿಟ್ಕೊಳ್ಳಿ. ಫ್ಯಾಮಿಲಿ ಬಂದಾಗ ಈ ರೀತಿ ಬರೀರಿ, ಹಿ ಈಸ್ ಲಿವಿಂಗ್ ವಿತ್. ಈ ಫಾರ್ಮುಲಾವನ್ನು ನೆನಪಿಟ್ಕೊಳ್ಳಿ. ಹಿ ಈಸ್ ಲಿವಿಂಗ್ ವಿತ್ ಆದ ತಕ್ಷಣ ವೈಫ್ ಆ್ಯಂಡ್ ಎ ಡಾಟರ್ ಅಂತ ಇಲ್ಲೇನು ಕೊಟ್ಟಿದ್ದಾರೋ ಆ್ಯಸ್ ಇಟ್ ಈಸ್ ಇದನ್ನೇ ಬರೀತೀರಾ ವಿದ್ಯಾರ್ಥಿಗಳೇ. ಹಿ ಈಸ್ ಲಿವಿಂಗ್ ವಿತ್ ವೈಫ್ ಆ್ಯಂಡ್ ಎ ಡಾಟರ್ ಆ್ಯಸ್ ಇಟ್ ಈಸ್ ಬರೆದು ಫುಲ್ ಪಾಯಿಂಟ್ ಹಾಕಿ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಹಾಬೀಸ್ ಕೇಳಿದ್ದಾರೆ. ಟ್ರೆಕ್ಕಿಂಗ್ ಆ್ಯಂಡ್ ಸೈಕ್ಲಿಂಗ್ ಅಂದರೆ 2 ಹವ್ಯಾಸಗಳು ಮಿಸ್ಟರ್ ವಿನಯ್ಗೆ ಇರೋ ಕಾರಣದಿಂದ ಇಲ್ಲಿ ನಾವು ಪ್ಲೂರಲ್ ಹಾಬೀಸನ್ನೇ ಯೂಸ್ ಮಾಡಬೇಕು. ಸೊ ನಾವೇನು ಮಾಡಬೇಕು, ಹಿಸ್ ಪ್ರನೌನ್ ನೋಡಿ ಮೊದಲಿಗೆ ತೆಗೆದುಕೊಳ್ತಿದ್ವಲ್ವಾ, ಇಲ್ಲೆಲ್ಲ ತೆಗೆದುಕೊಂಡಿದ್ವಲ್ವಾ, ಅದೇ ಪ್ರನೌನ್ನ ಇಲ್ಲಿ ತೆಗೆದುಕೊಂಡಿದ್ದೇವೆ. ಹಿಸ್ ಹಾಬೀಸ್ ಪ್ಲೂರಲ್ ಇರೋ ಕಾರಣ ಹಾಬೀಸನ್ನೇ ಯೂಸ್ ಮಾಡಿ. ಒಂದು ವೇಳೆ ಒಂದೇ ಹಾಬಿ ಇದ್ದಿದ್ರೆ HOBBY ಹಾಬಿ ಅಂತ ಮಾತ್ರ ಯೂಸ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಟ್ರೆಕ್ಕಿಂಗ್ ಆ್ಯಂಡ್ ಸೈಕ್ಲಿಂಗ್ ಇರೋದ್ರಿಂದ ನಾವು ಪ್ಲೂರಲ್ ಫಾರ್ಮನ್ನೇ ತೆಗೆದುಕೊಂಡಿದ್ದೇವೆ. ಹಿಸ್ ಹಾಬೀಸ್ ಆದ ತಕ್ಷಣ ನೋಡಿ ವಿದ್ಯಾರ್ಥಿಗಳೇ, ಈಸ್ ಬಳಸಬಾರ್ದು, ಆರ್ ಬಳಸ್ತಾ ಇದ್ದೇವೆ. ಯಾಕೆ ಅಂದರೆ ಹಾಬೀಸ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿರೋ ಕಾರಣ. ಹಾಬೀಸ್ ಆರ್ ಆಯಿತು. ಈಗ ಟ್ರೆಕ್ಕಿಂಗ್ ಮೇಲ್ಗಡೆ ಏನು ಕೊಟ್ಟಿದ್ದಾರೋ ಕ್ವಶನ್ನಲ್ಲಿ ಅದನ್ನೇ ಯೂಸ್ ಮಾಡಿಕೊಳ್ಳೋಣ. ಟ್ರೆಕ್ಕಿಂಗ್ ಆ್ಯಂಡ್ ಸೈಕ್ಲಿಂಗ್ ಫುಲ್ ಪಾಯಿಂಟ್ ಕೊಡಿ. ಇನ್ನು ಕೊನೆಗೆ ನೋಡಿ ವಿದ್ಯಾರ್ಥಿಗಳೇ, ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಅಂತ ಕೊಟ್ಟಿದ್ದಾರೆ. ಅಂದರೆ ಜನಪ್ರಿಯ ವ್ಯಕ್ತಿ ಆಗಲಿಕ್ಕೆ ಕಾರಣ ಏನು ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಯಾವ ರೀತಿ ಬರಿಬಹುದು, ಇಲ್ಲೂ ಅಷ್ಟೇ ಈ ರೀತಿ ಬೇಡ, ಇಲ್ಲೇನು ತೆಗೆದುಕೊಂಡಿದ್ವಲ್ಲ ಈ ಒಂದು ಫಾರ್ಮುಲಾ ತೆಗೆದುಕೊಳ್ಳೋಣ. ಹಿ ಈಸ್ ಅಂತ ಬರ್ಕೊಂಡ ತಕ್ಷಣನೇ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ಪಾಪ್ಯುಲಾರಿಟಿ ಇದೆ ಅಲ್ವಾ, ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಹಿ ಈಸ್ ವೆರಿ ಪಾಪ್ಯುಲರ್ ಅಂತ ಬರಿಬೇಕು. ಈಸ್ ವೆರಿ ಪಾಪ್ಯುಲರ್ ಅಂತ ಬರಿತೇವೆ. ಬರೆದ ತಕ್ಷಣ ಬಿಕಾಸ್ ಅಂತ ಬರೆಯೋಣ. ಅವನು ತುಂಬ ಜನಪ್ರಿಯ ವ್ಯಕ್ತಿ ಯಾಕೆಂದರೆ ಅಂತ ಅರ್ಥ ಆಗುತ್ತೆ. ಸೊ ಈಗ ನೋಡಿ ಹಿ ಈಸ್ ವೆರಿ ಪಾಪ್ಯುಲರ್ ಬಿಕಾಸ್ ಅಂತ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೋ ಇದನ್ನೇ ಆ್ಯಸ್ ಇಟ್ ಈಸ್ ನೀವು ಆ ಸೆಂಟೆನ್ಸ್ ಮುಂದೆ ಬರೀತೀರಾ. ಹಿ ಈಸ್ ವೆರಿ ಟ್ರಾನ್ಸ್ಪರೆಂಟ್ ಇನ್ ಹಿಸ್ ವರ್ಕ್ ಆ್ಯಂಡ್ ಅಪ್ಹೋಲ್ಡ್ಸ್ ದ ರೈಟ್ಸ್ ಆಫ್ ದ ಕನ್ಸ್ಯೂಮರ್ ಅಂತ ಏನು ಕೊಟ್ಟಿದ್ದರೋ ಅದನ್ನು ಕಂಪ್ಲೀಟಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಬರಿತಾ ಬನ್ನಿ ವಿದ್ಯಾರ್ಥಿಗಳೇ. ಸೊ ನೋಡಿ ಈ ರೀತಿ ಬರೆದಿದ್ದೆ ಆದರೆ ಖಂಡಿತ ನಿಮಗೆ 3ಕ್ಕೆ 3 ಅಂಕಗಳು ಸಿಗ್ತವೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಈ ಒಂದು ಕ್ವಶನನ್ನು ಬರೆದುಕೊಂಡು ನೀಟಾಗಿ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಮೇನ್ ಎಕ್ಸಾಮ್ಗೂ ಕೂಡ ಇದೇ ರೀತಿಯ ಪ್ರಶ್ನೆ ಬಂದೇ ಬರುತ್ತೆ. ಸೊ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಒಂದು ವೇಳೆ ಮೊದಲಿಗೆ ಹೇಳಿದಾಗ ಮಿಸ್ಟರ್ ವಿನಯ್ ಈ ರೀತಿ ಗಂಡು ಮಕ್ಕಳ ಹೆಸರಿನ ಬದಲಾಗಿ ಹೆಣ್ಣು ಮಕ್ಕಳ ಹೆಸರಿನೇನಾದರೂ ಕೊಟ್ಟಿದ್ರೆ ಏನು ಮಾಡೋದು, ಇಲ್ಲೇ ನಾವು ನೋಡ್ತಾ ಹೋಗೋಣ. ನೋಡಿ ಮಿಸ್ಟರ್ ವಿನಯ್ ಇದೆ ಅಲ್ವಾ, ಇಲ್ಲಿ ನಾವು ಒಂದು ಹೆಸರನ್ನು ತೆಗೆದುಕೊಳ್ಳೋಣ. ರೇಣುಕಾ ಅಂತ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. ರೇಣುಕಾ ಅಂತ ಇದೆ. ಉಳಿದಿರ್ತಕ್ಕಂತಹ ಮಾಹಿತಿ ಇದೇ ರೀತಿಯೇ ಇರುತ್ತೆ. ಆಗ ಪ್ರೊನೌನ್ಗಳನ್ನು ನಾವು ಏನು ಚೇಂಜ್ ಮಾಡಬೇಕು ಅನ್ನೋದನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಫಸ್ಟ್ ಸೆಂಟೆನ್ಸ್ ಸೇಮ್ ಇರುತ್ತೆ, ಯಾವುದೇ ಬದಲಾವಣೆ ಆಗೋದಿಲ್ಲ. ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಮಿಸ್ಟರ್ ವಿನಯ್.
ಇತ್ತಲ್ವಾ, ಮಿಸ್ಟರ್ ವಿನಯ್ ಬದಲಾಗಿ ನಾವು ರೇಣುಕಾ ಅಂತ ಬರಿತೇವೆ. ಇಲ್ಲಿ ಹೀಸ್ ಇದೆ ಅಲ್ವಾ, ಹೀಸ್ ಬದಲಾಗಿ ಏನು ಮಾಡಬೇಕು, ಮೊದಲಿಗೆ ಹೇಳಿದ ಹಾಗೆ ಇಲ್ಲಿ ಹರ್ ಇದೆ ಅಲ್ವಾ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಹರ್ ಪ್ಲೇಸ್ ಆಫ್ ಬರ್ತ್ ಈಸ್ ಮಡಿಕೇರಿ ಅಂತ ಆಯಿತು. ನೆಕ್ಸ್ಟ್ ಏನಾಗುತ್ತೆ, ಹರ್ ಡೇಟ್ ಆಫ್ ಬರ್ತ್ ಈಸ್ ಅಂತ ಬರೆದು 12 ನವೆಂಬರ್ 1991 ಈ ರೀತಿ ಬರಿತೇವೆ. ಅದೇ ರೀತಿ ಹರ್ ಕ್ವಾಲಿಫಿಕೇಶನ್ ಈಸ್ BE ಅಂತ ಬರಿತೇವೆ. ಹರ್ ಪ್ರೊಫೆಷನ್ ಈಸ್ ಅಂತ ಅದೇ ಪ್ರೊಫೆಷನನ್ನೇ ಇಲ್ಲೂ ಕೂಡ ಬರಿತೇವೆ. ಮತ್ತು ಹಿ ಈಸ್ ಲಿವಿಂಗ್ ವಿತ್ ಇತ್ತಲ್ವಾ, ಇಲ್ಲಿ ಹಿ ಬದಲಾಗಿ ನೋಡಿ ವಿದ್ಯಾರ್ಥಿಗಳೇ ಶೀಯನ್ನು ಯೂಸ್ ಮಾಡ್ಕೋಬೇಕು. ಶಿ ಈಸ್ ಲಿವಿಂಗ್ ವಿತ್ ಇಲ್ಲಿ ನಾವು ಮೊದಲಿಗೆ ಹೀಸನ್ನು ಸೇರಿಸ್ಕೋಬೇಕಾಗಿತ್ತು. ಓಕೆ, ಹೀಸ್ ಇಲ್ಲಿ ನಾವೇನು ಮಾಡಬೇಕು, ಶಿ ಈಸ್ ಲಿವಿಂಗ್ ವಿತ್ ಹರ್ ವೈಫ್ ಬದಲಾಗಿ ಹಸ್ಬೆಂಡ್ ಅಂತ ಬರಿಬೇಕಾಗುತ್ತೆ. ಅಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ಹಸ್ಬೆಂಡ್ ಆ್ಯಂಡ್ ಡಾಟರ್ ಅಂತ ಬರಿತೇವೆ. ನೆಕ್ಸ್ಟ್ ಹೀಸ್ ಇದೆ, ಹೀಸ್ ಬದಲಾಗಿ ಹರ್ಬನ್ನು ಯೂಸ್ ಮಾಡ್ತೇವೆ. ಹರ್ ಹಾಬೀಸ್ ಆರ್ ಟ್ರೆಕ್ಕಿಂಗ್ ಆ್ಯಂಡ್ ಸೈಕ್ಲಿಂಗ್. ನೆಕ್ಸ್ಟ್ ಹಿ ಈಸ್ ವೆರಿ ಪಾಪ್ಯುಲರ್ ಇದೆ, ನಾವೇನು ಮಾಡ್ಬೋದು, ಶಿ ಈಸ್ ವೆರಿ ಪಾಪ್ಯುಲರ್ ಬಿಕಾಸ್ ಅಂತ ರೀಸನ್ನ ಬರಿತೇವೆ. ಸೊ ಗಂಡು ಮಕ್ಕಳ ಹೆಸರು ಕೊಟ್ಟಿದ್ದಾರೋ ಹೆಣ್ಮಕ್ಳ ಹೆಸರು ಕೊಟ್ಟಿದ್ದಾರೋ ಅದನ್ನು ಕರೆಕ್ಟಾಗಿ ಗಮನಿಸಿ, ಪ್ರನೌನನ್ನು ಸರಿಯಾಗಿ ಯೂಸ್ ಮಾಡಿ ವಿದ್ಯಾರ್ಥಿಗಳೇ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.